ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ವಿಶ್ವದಲ್ಲಿ ಯುದ್ಧೋನ್ಮಾದ ಮನೆ ಮಾಡಿದೆ. ರಷ್ಯಾ ಯುಕ್ರೇನ್, ಇಸ್ರೇಲ್ ಲೆಬನಾನ್, ಚೈನಾ ತೈವಾನ್, ಭಾರತ ಚೈನಾ, ಆರ್ಮೇನಿಯಾ, ಅಜರ್ಬೈಜಾನ್, ಆಫ್ಘನಿಸ್ತಾನ, ಪಾಕಿಸ್ತಾನ, ಹೀಗೆ ಸಾಕಷ್ಟು ದೇಶಗಳು ಯುದ್ಧದ ಮೂಡಲ್ಲಿವೆ. ಒಂದಷ್ಟು ಕಡೆಗಳಲ್ಲಿ ಯುದ್ಧ ನಡೀತಿದೆ, ಇನ್ನು ಕೆಲ ಕಡೆಗಳಲ್ಲಿ ಯುದ್ಧದ ಬಿಸಿ ಇದೆ. ಇಂತಹ ಹೊತ್ತಲ್ಲಿ ಅಮೆರಿಕ ಕಡಿಮೆ ಬೆಲೆಯ ಅತ್ಯಂತ ಭಯಾನಕವಾದ ಬಾಂಬ್ ಒಂದನ್ನು ತಯಾರು ಮಾಡಿದೆ. ಈ ಬಾಂಬನ್ನ ಈ ಬಾರಿಯ ಪೆಸಿಫಿಕ್ ಸಾಗರದಲ್ಲಿನ ಸಮರಾಭ್ಯಾಸದಲ್ಲಿ ಅಮೆರಿಕ ಪರೀಕ್ಷೆ ಕೂಡ ಮಾಡಿದೆ. ಹಾಗಾದ್ರೆ ಯಾವುದು ಈ ಬಾಂಬು? ಅದರ ಶಕ್ತಿ ಏನು? ಯಾರನ್ನ ಟಾರ್ಗೆಟ್ ಮಾಡಿಕೊಂಡು ಅಮೆರಿಕ ಈ ಬಾಂಬ್ ಅನ್ನ ತಯಾರು ಮಾಡಿದೆ? ಇದು ಜಾಗತಿಕ ಸಮುದ್ರ ಯುದ್ಧಗಳನ್ನ ಹೇಗೆ ಪ್ರೇರೇಪಿಸಲಿದೆ, ನಿಯಂತ್ರಿಸಲಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅನಾದಿ ಕಾಲದಿಂದಲೂ ಮನುಷ್ಯ ಯುದ್ಧಗಳನ್ನು, ಸಂಘರ್ಷಗಳನ್ನು ಮಾಡಿಕೊಂಡೇ ಬರ್ತಾ ಇದ್ದಾನೆ. ಮಣ್ಣಿಗಾಗಿ, ಹೆಣ್ಣಿಗಾಗಿ, ಹೊನ್ನಿಗಾಗಿ ಯುದ್ಧಗಳು ನಡೆದಿವೆ. ಇನ್ನು ಜಗತ್ತಲ್ಲಿ ಬಲಿಷ್ಠ ದೇಶಗಳು ತಮ್ಮ ರಕ್ಷಣೆಗೆ ಅಗತ್ಯವಾದ ಆಯುಧಗಳನ್ನು ತಯಾರು ಮಾಡಿಕೊಳ್ತಲೇ ಬರ್ತಾ ಇವೆ. 1945 ಹೊತ್ತಿಗೆ ಅಮೆರಿಕ ಅಣುಬಾಂಬನ್ನು ಕಂಡುಹಿಡಿತು. ಆ ಬಳಿಕ ಸೋವಿಯತ್ ರಷ್ಯಾ ಕೂಡ ಅಣುಬಾಂಬನ ಪರೀಕ್ಷೆ ಮಾಡಿತು. ಅಣ್ವಸ್ತ್ರ ಇದ್ರೆ ಶತ್ರುಗಳ ಎದೆಯಲ್ಲೊಂದು ಭಯ ಹುಟ್ಟುತ್ತೆ ಅನ್ನೋದು ಗೊತ್ತಾದ ಮೇಲೆ ಅಣುಶಕ್ತಿಯನ್ನ ಪಡ್ಕೊಳ್ಳೋದಿಕ್ಕೊಂದು ಕಾಂಪಿಟೇಷನ್ ಶುರುವಾಯಿತು. ಭಾರತ ಅಣು ಪರೀಕ್ಷೆಯನ್ನು ಮಾಡ್ತು. ಅದರ ಬೆನ್ನಲ್ಲೇ ಪಾಕಿಸ್ತಾನ ಕೂಡ ಅಣ್ವಸ್ತ್ರಗಳನ್ನ ಸಿದ್ಧ ಮಾಡಿಕೊಳ್ತು. ಆಮೇಲೆ ಇಸ್ರೇಲ್ ಅಣುಶಕ್ತಿಯನ್ನು ಪಡ್ಕೊಳ್ತು. ಈಗ ಉತ್ತರ ಕೊರಿಯಾದ ಬಳಿ ಅಣ್ವಸ್ತ್ರಗಳಿವೆ ಅಂತ ಹೇಳ್ತಾರೆ. ಇರಾನ್ ಕೂಡ ಅದೇ ಹಾದಿಯಲ್ಲಿ ಹೆಜ್ಜೆ ಇಡ್ತಾ ಇದೆ. ಅಣ್ವಸ್ತ್ರಗಳು ಸಿದ್ಧ ಆದಮೇಲೆ ಅವುಗಳನ್ನು ಹೊತ್ತೊಯ್ಯೋದಕ್ಕೆ ಬೇಕಾದ ಮಿಸೈಲುಗಳನ್ನು ನಾನಾ ದೇಶಗಳು ಸೃಷ್ಟಿ ಮಾಡಿಕೊಂಡಿವೆ. ಈಗ ಅಲ್ಲಿ ಕೂಡ ದೊಡ್ಡದೊಂದು ಕಾಂಪಿಟೇಷನ್ ಇದೆ. ಅಮೆರಿಕ ಹೈಪರ್ಸಾನಿಕ್ ಕ್ಷಿಪಣಿಗಳನ್ನು ಸೃಷ್ಟಿ ಮಾಡ್ತಾ ಇದ್ರೆ, ರಷ್ಯಾ ಅದಕ್ಕೆ ಪರ್ಯಾಯವಾದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ರೆಡಿ ಮಾಡಿಕೊಂಡಿದೆ. ಇದನ್ನೇ ಜಗತ್ತು ಅತ್ಯಂತ ಸುಲಭವಾಗಿ ಆಯುಧಗಳ ರೇಸ್ ಅಂತ ಕರೆದುಬಿಡ್ತು. ಆ ರೇಸಿನ ಭಾಗವಾಗಿಯೇ ಈಗ ಮತ್ತೊಂದು ಆಯುಧದ ಪರೀಕ್ಷೆ ಆಗಿದೆ. ಆ ಆಯುಧದ ಹೆಸರು ಕ್ವಿಕ್ ಸಿಂಕ್ ಅಂತ. ಹೆಸರೇ ಹೇಳೋ ಹಾಗೆ ಈ ಬಾಂಬ್ ತಾನು ಬಿದ್ದ ಪ್ರದೇಶವನ್ನ ಭೂಮಿಯ ಆಳಕ್ಕೆ ಕಳುಹಿಸಿಬಿಡುತ್ತೆ. ವಿಶೇಷವಾಗಿ ಇದು ಸಾಗರ ಯುದ್ಧಗಳಲ್ಲಿ ಹೆಚ್ಚು ಬಳಕೆ ಆಗುತ್ತೆ. ಶತ್ರು ದೇಶಗಳ ಯುದ್ಧ ನೌಕೆಗಳು, ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಗುರಿಯಾಗಿಸಿಕೊಂಡು ಅಮೆರಿಕ ಈ ಸಿಂಕ್ ಬಾಂಬ್ ಅನ್ನ ಸಿದ್ಧಪಡಿಸಿದ್ದು, ಪೆಸಿಫಿಕ್ ಸಾಗರದಲ್ಲಿ ನಡೀತಿರೋ ಸಮರಾಭ್ಯಾಸದಲ್ಲಿ ಇದರ ಪರೀಕ್ಷೆ ಕೂಡ ನಡೆದು ಹೋಗಿದೆ. ಪೆಸಿಫಿಕ್ ಸಾಗರದಲ್ಲಿ ನಡೀತಿರೋ ಸಮರಾಭ್ಯಾಸದ ವೇಳೆ ಅಮೆರಿಕ ತನ್ನ B-2 ಬಾಂಬರ್ ಮೂಲಕ ತನ್ನದೇ ಏರ್ಕ್ರಾಫ್ಟ್ ಕ್ಯಾರಿಯರ್ನ ಮೇಲೆ ಈ ಸಿಂಕ್ ಬಾಂಬನ್ನು ಬಳಸಿದೆ. ಈ ಹಿಂದೆ ಸೇವೆಯಿಂದ ಬಿಡುಗಡೆಗೊಳಿಸಿದ್ದ USS ತರಾವಾ ಅನ್ನೋ ಏರ್ಕ್ರಾಫ್ಟ್ ಕ್ಯಾರಿಯರನ್ನು ಅಮೆರಿಕ ತನ್ನ ಈ ಹೊಸ ಬಾಂಬನ ಪರೀಕ್ಷೆಗಾಗಿ ಬಳಕೆ ಮಾಡ್ತು. ಈ ಏರ್ಕ್ರಾಫ್ಟ್ ಕ್ಯಾರಿಯರ್ 820 ಅಡಿಗಳಷ್ಟು ಉದ್ದ ಇದೆ. ಹಾಗೆ 39,000 ಟನ್ಗಳಷ್ಟು ತೂಕ ಕೂಡ ಇದೆ. ಅಮೆರಿಕ ಇದನ್ನ ಏರ್ಕ್ರಾಫ್ಟ್ ಕ್ಯಾರಿಯರ್ ಆಗಿ ಬಳಕೆ ಮಾಡೋದರ ಜೊತೆಗೆ ಅಸಾಲ್ಟ್ ಶಿಪ್ ರೂಪದಲ್ಲಿ ಕೂಡ ಬಳಕೆ ಮಾಡ್ತಾ ಇತ್ತು. ಇಷ್ಟು ದೊಡ್ಡ ನೌಕೆ ಈ ಬಾಂಬ್ ಬಿದ್ದು ಕೂಡಲೇ ಸಮುದ್ರದ ತಳವನ್ನು ಸೇರಿದೆ. ಹೀಗಾಗಿ ಈ ಬಾಂಬು ರಷ್ಯಾ ಹಾಗೂ ಚೈನಾದ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಮತ್ತು ಬೃಹತ್ ಯುದ್ಧ ನೌಕೆಗಳನ್ನು ಸುಲಭವಾಗಿ ಸಮುದ್ರದ ಅಡಿಗೆ ಕಳುಹಿಸಿಬಿಡುತ್ತೆ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಇಲ್ಲಿ ಅಮೆರಿಕ ತನ್ನ 28 ಮಿತ್ರ ದೇಶಗಳನ್ನು ಸೇರಿಸಿಕೊಂಡು ಪೆಸಿಫಿಕ್ ಸಾಗರದಲ್ಲಿ ರಿಂಪ್ಯಾಕ್ ಅನ್ನೋ ಸಮರಾಭ್ಯಾಸವನ್ನು ಮಾಡುತ್ತೆ. ಇದನ್ನು ಅಮೆರಿಕ ಪ್ರಾರಂಭ ಮಾಡಿದ್ದು 1971ರಲ್ಲಿ. ಇದರಲ್ಲಿ ಅಮೆರಿಕದ ಮಿತ್ರ ಪಡೆಗಳು ಸೇರಿದ ಹಾಗೆ ಪೆಸಿಫಿಕ್ ಸಾಗರದ ವ್ಯಾಪ್ತಿಗೆ ಬರುವ ದೇಶಗಳು ಹಾಗೂ ಆಗ್ನೇಯ ಏಷ್ಯಾ ದೇಶಗಳು ಭಾಗವಹಿಸುತ್ತವೆ. ಭಾರತ ಕೂಡ ಇದರಲ್ಲಿ ಭಾಗವಹಿಸ್ತಾ ಇದೆ. ಇದು ಜಗತ್ತಿನ ಅತಿದೊಡ್ಡ ಸಾಗರ ಸಮರಾಭ್ಯಾಸ ಅನ್ನಿಸ್ಕೊಳ್ಳುತ್ತೆ. ಅಮೆರಿಕ ಇದರ ನೇತೃತ್ವವನ್ನು ವಹಿಸುತ್ತೆ. ಅಲ್ಲದೆ ಪೆಸಿಫಿಕ್ ಸಾಗರದಲ್ಲಿನ ಹವಾಯ್ ದ್ವೀಪಗಳಲ್ಲಿ ಈ ರಿಂಪ್ಯಾಕ್ನ ಮುಖ್ಯ ಕಚೇರಿ ಇದ್ದು, ಪ್ರತಿ ಬಾರಿ ಕೂಡ ಅಲ್ಲೇ ಈ ಸಮರಾಭ್ಯಾಸ ನಡೆಯುತ್ತೆ. ಈ ಬಾರಿ ಕೂಡ ಅಂಥದ್ದೇ ಸಮರಾಭ್ಯಾಸ ನಡೀತಾ ಇದ್ದು, ಭಾರತದ ನೌಕಾಪಡೆ ಕೂಡ ಇದರಲ್ಲಿ ಭಾಗಿಯಾಗಿದೆ. ಇದೇ ಸಮರಾಭ್ಯಾಸದ ಸಂದರ್ಭದಲ್ಲೇ ಅಮೆರಿಕ ತನ್ನ ಈ ಹೊಸ ಬಾಂಬನ್ನು ಪರೀಕ್ಷೆ ಮಾಡಿದ್ದು, ಇದರ ಶಕ್ತಿಯನ್ನು ತನ್ನ ಮಿತ್ರ ದೇಶಗಳಿಗೆ ತೋರಿಸುವ ಮೂಲಕ ಆ ಬಾಂಬ್ಗೆ ಗಿರಾಕಿಗಳನ್ನು ಹುಡುಕೋ ಪ್ರಯತ್ನವನ್ನು ಕೂಡ ಅಮೆರಿಕ ಇಲ್ಲಿ ಮಾಡಿದೆ. ಜೊತೆಗೆ ಈ ಬಾಂಬ್ ಚೈನಾನ ಗುರಿಯಾಗಿಸಿಕೊಂಡು ಅಮೆರಿಕ ಸಿದ್ಧಪಡಿಸಿದೆ ಅನ್ನೋದು ಕೂಡ ಗೌಪ್ಯ ವಿಷಯವಾಗಿ ಏನು ಉಳಿದಿಲ್ಲ. ಒಂದು ಕಾಲಕ್ಕೆ ಅಮೆರಿಕ ಹಾಗೂ ರಷ್ಯಾ ನಡುವೆ ಶೀತಲ ಸಮರ ಇತ್ತು. ಈಗ ಅದು ಅಮೆರಿಕ ಹಾಗೂ ಚೈನಾದ ನಡುವೆ ಕಾಣ್ತಾ ಇದೆ.
ಇನ್ನು ಚೀನಾ ದಕ್ಷಿಣ ಚೈನಾ ಸಮುದ್ರದಲ್ಲಿ ಸದಾ ಕಿರಿಕ್ ಮಾಡ್ತಾ ಇರತ್ತೆ. ಜಪಾನ್, ಫಿಲಿಪೈನ್ಸ್, ದಕ್ಷಿಣ ಕೊರಿಯಾ, ತೈವಾನ್ ಸೇರಿದ ಹಾಗೆ ಸಾಕಷ್ಟು ದೇಶಗಳ ಜೊತೆ ಚೈನಾಗೆ ರಗಳೆ ಇದ್ದೇ ಇದೆ. ಅಷ್ಟೇ ಅಲ್ಲದೆ ಜಗತ್ತಿನ 2ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿರುವ ಚೈನಾ ಈಗ ಅಮೆರಿಕಕ್ಕೂ ಸಡ್ಡು ಹೊಡೆಯೋದಕ್ಕೆ ನಿಂತಿದೆ. ಚೈನಾ ಕೇವಲ ಆರ್ಥಿಕವಾಗಿ ಮಾತ್ರ ಅಲ್ಲದೆ ರಕ್ಷಣಾ ವಲಯದಲ್ಲಿ ಕೂಡ ಅಮೆರಿಕಾಗೆ ಸರಿಸಮಾನವಾಗಿ ಬೆಳೆಯೋದಕ್ಕೆ ಶುರು ಮಾಡಿದೆ. ಅದರಲ್ಲೂ ಪೆಸಿಫಿಕ್ ಸಾಗರದ ಮೇಲೆ ಹಿಡಿತವನ್ನು ಸಾಧಿಸುವ ನಿಟ್ಟಲ್ಲಿ ಚೈನಾ ತನ್ನ ನೌಕಾಪಡೆಯನ್ನು ಗಟ್ಟಿಗೊಳಿಸ್ಕೊಳ್ತಾ ಇದೆ. ಇವತ್ತು ಇಡೀ ಜಗತ್ತಲ್ಲಿ ಅಮೆರಿಕಾನ ಬಿಟ್ಟರೆ ಅತ್ಯಂತ ಬಲಿಷ್ಠ ನೌಕಾಪಡೆ ಅಂತ ಗುರುತಿಸ್ಕೊಳ್ಳೋದು ಚೈನಾ. ಇದು ಅಮೆರಿಕಕ್ಕೆ ಬಹುದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಅದರಲ್ಲೂ ಪೆಸಿಫಿಕ್ ಸಾಗರದಲ್ಲಿರುವ ಅಮೆರಿಕಾದ ಮಿತ್ರ ಪಡೆಗಳ ಮೇಲೆ ಚೈನಾ ಕಣ್ಣಿಟ್ಟಿರೋದ್ರಿಂದ ಅಮೆರಿಕ ಇಲ್ಲಿ ನಿದ್ದೆಗೆಡ್ತಾ ಇದೆ. ಹೀಗಾಗಿನೇ ಚೈನಾದ ಬಲವನ್ನು ಮುರಿಬೇಕು ಅನ್ನೋ ನಿಟ್ಟಲ್ಲಿ ಅಮೆರಿಕ ಈಗ ಒಂದು ಭಯಾನಕ ಅಸ್ತ್ರವನ್ನು ತಯಾರು ಮಾಡಿದೆ. ಇಲ್ಲಿ ಕ್ವಿಕ್ ಸಿಂಕ್ ಚೈನಾದ ವಿರುದ್ಧ ಹೇಗೆ ಬಳಕೆ ಆಗುತ್ತೆ ಅನ್ನೋದನ್ನ ನೋಡೋದಕ್ಕೂ ಮುನ್ನ ಅಮೆರಿಕ ಮತ್ತು ಚೈನಾದ ನೌಕಾಪಡೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ನಾವಿಲ್ಲಿ 2 ದೇಶಗಳ ನೌಕಾಪಡೆಯನ್ನ ಕಂಪೇರ್ ಮಾಡಿ ನೋಡಿದ್ರೆ ಅಮೆರಿಕದ ಶಕ್ತಿ ಹೆಚ್ಚಾಗಿರೋ ಹಾಗೆ ಕಾಣುತ್ತೆ. ಸದ್ಯಕ್ಕೆ ಅಮೆರಿಕದ ನೌಕಾಪಡೆಯಲ್ಲಿ 3,34,000ಕ್ಕೂ ಅಧಿಕ ಸಿಬ್ಬಂದಿ ಇದೆ. ಹಾಗೇನೆ 54,000ಕ್ಕೂ ಹೆಚ್ಚು ಮಂದಿ ರಿಸರ್ವ್ ಪಡೆಗಳಿವೆ. 2,80,000 ಸಿವಿಲಿಯನ್ ಎಂಪ್ಲಾಯಿಗಳು ಅಮೆರಿಕ ನೌಕಾಪಡೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಮೆರಿಕದ ಬಳಿಯಲ್ಲಿ ಒಟ್ಟು 480 ಯುದ್ಧ ನೌಕೆಗಳಿವೆ. ನೌಕಾಪಡೆಗಳಿಗೆ ಅಂತಲೇ 2,623 ಏರ್ಕ್ರಾಫ್ಟ್ಗಳನ್ನು ಅವರು ಇಟ್ಟುಕೊಂಡಿದ್ದಾರೆ. ಇಲ್ಲಿ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು, ಸಬ್ಮರೀನ್ಗಳು, ಅಸಾಲ್ಟ್ ಶಿಪ್ಗಳು, ಕಮಾಂಡ್ ಶಿಪ್ಗಳು, ಟ್ರಾನ್ಸ್ಪೋರ್ಟ್ ಹಡಗುಗಳು, ಲ್ಯಾಂಡ್ ಸಪೋರ್ಟ್ ಶಿಪ್ಗಳು, ಕ್ರೂಸರ್ಗಳು, ಡೆಸ್ಟ್ರಾಯ್ಗಳು, ಫ್ರಿಗೇಟುಗಳು, ಕಾಂಬ್ಯಾಟ್ ಶಿಪ್ಗಳು, ಮೈನ್ ಕೌಂಟರ್ ಮೆಜರ್ ಶಿಪ್ಗಳು, ಪ್ಯಾಟ್ರೋಲಿಂಗ್ ಶಿಪ್ಗಳನ್ನು ಅಮೆರಿಕ ನೌಕಾಪಡೆ ಹೊಂದಿದೆ. ಹಾಗೇನೆ ಚೈನಾ ತಾನು ಕೂಡ ಏನು ಕಡಿಮೆ ಇಲ್ಲ ಅನ್ನೋ ಹಾಗೆ 680 ಯುದ್ಧ ನೌಕೆಗಳನ್ನು ಹೊಂದಿದೆ. ಆದರೆ ಅವರ ಬಳಿ ಇರುವ ಯುದ್ಧ ವಿಮಾನಗಳ ಸಂಖ್ಯೆ ಅಮೆರಿಕಾಗೆ ಕಂಪೇರ್ ಮಾಡಿಕೊಂಡ್ರೆ ತುಂಬಾನೇ ಕಡಿಮೆ ಅನ್ಸುತ್ತೆ. ಚೈನಾದ ಬಳಿ ಕೇವಲ 198 ಯುದ್ಧ ವಿಮಾನಗಳಿವೆ. ಇನ್ನು ಚೈನಾದ ನೌಕಾಪಡೆಯಲ್ಲಿ 2.5 ಲಕ್ಷ ಸಿಬ್ಬಂದಿ ಇದ್ದಾರೆ. ಹಾಗೆ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳ ವಿಷಯದಲ್ಲಿ ಕೂಡ ಅಮೆರಿಕ ಚೈನಾಗಿಂತ ತುಂಬಾ ಬಲಿಷ್ಠವಾಗಿ ಕಾಣುತ್ತೆ. ಹೀಗಾಗಿ ಇಲ್ಲಿ ಚೈನಾ ತಾನು ಹೆಚ್ಚು ಮಾಡಿಕೊಳ್ತಾ ಇರೋ ನೌಕಾ ಶಕ್ತಿಯನ್ನ ನೋಡಿ ಅಮೆರಿಕ ಈಗ ಇಂಥದ್ದೊಂದು ಬಾಂಬನ್ನು ಪರೀಕ್ಷೆ ಮಾಡ್ತಾ ಇದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಚೈನಾದ ಬಳಿ ಹೆಚ್ಚು ಶಿಪ್ಗಳಿವೆ ಅನ್ನೋದು ನಿಜ. ಆದರೆ ಅಮೆರಿಕ ಬಳಿ ಹೆಚ್ಚು ಯುದ್ಧ ವಿಮಾನಗಳಿವೆ, ಯುದ್ಧ ವಿಮಾನ ವಾಹಕಗಳಿವೆ. ಸಾಗರ ಯುದ್ಧಗಳಲ್ಲಿ ಯುದ್ಧ ನೌಕೆಗಳು ಎಷ್ಟು ಇಂಪಾರ್ಟೆಂಟ್ ಅನ್ನಿಸ್ಕೊಳ್ತವೋ ಅದಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾಗಿ ಯುದ್ಧ ವಿಮಾನಗಳು ಕಾಣಿಸ್ಕೊಳ್ತವೆ. ಯಾಕೆಂದ್ರೆ ಹಡಗುಗಳ ವೇಗಕ್ಕೆ ಕಂಪೇರ್ ಮಾಡಿದ್ರೆ ಯುದ್ಧ ವಿಮಾನಗಳ ವೇಗ ತುಂಬಾನೇ ಹೆಚ್ಚಿರುತ್ತೆ. ಹೀಗಾಗಿ ಈ ಆಧುನಿಕ ಕಾಲದಲ್ಲಿ ಯಾರು ಸುಪೀರಿಯಾರಿಟಿನ ಪಡ್ಕೋತಾರೋ ಅವರು ಯುದ್ಧದಲ್ಲಿ ಗೆಲುವನ್ನು ಸಾಧಿಸುವುದು ಸುಲಭ ಆಗುತ್ತೆ. ಅದರಲ್ಲೂ ಸಮುದ್ರದ ನಡುವೆ ನಡೆಯುವ ಯುದ್ಧಗಳಲ್ಲಿ ನಾಗರಿಕರಿಗೆ ಅಪಾಯ ಆಗುವ ಸಂಭವ ಕಡಿಮೆ. ಹೀಗಾಗಿ ಅಲ್ಲಿ ಯುದ್ಧ ವಿಮಾನಗಳು ಅಬ್ಬರ ಇಡುವ ಸಾಧ್ಯತೆ ತುಂಬಾನೇ ಹೆಚ್ಚಿರುತ್ತೆ. ಈ ಕಾರಣದಿಂದ ಅಮೆರಿಕ ತನ್ನ ಯುದ್ಧ ವಿಮಾನಗಳಿಗೆ ಅಳವಡಿಕೆ ಆಗುವ ಹಾಗೆ ಇದೊಂದು ಭಯಾನಕ ಬಾಂಬನ್ನು ಸಿದ್ಧಪಡಿಸಿಕೊಂಡಿದೆ. ಈ ಬಾಂಬ್ ಬಳಕೆ ಆದರೆ ಚೈನಾದ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು, ಯುದ್ಧ ನೌಕೆಗಳು ಸಮುದ್ರದಲ್ಲಿ ಸಲೀಸಾಗಿ ಮುಳುಗಿ ಹೋಗುತ್ತವೆ. ಅಂಥದ್ದೊಂದು ಬಾಂಬನ್ನು ಅಮೆರಿಕ ಈಗ ಪರೀಕ್ಷೆ ಮಾಡಿದೆ. ಪೆಸಿಫಿಕ್ ಸಾಗರದಲ್ಲಿ ಚೈನಾ ತನ್ನ ಪಾರಮ್ಯವನ್ನು ಮೆರೆಯೋದಕ್ಕೆ ಸಾಕಷ್ಟು ದೇಶಗಳ ಜೊತೆ ಕಿರಿಕ್ ಮಾಡ್ಕೊಳ್ತಾ ಇದೆ. ಆದರೆ ಈ ದೇಶಗಳಿಗೆ ಏಕಾಂಗಿಯಾಗಿ ಸದ್ಯಕ್ಕೆ ಚೈನಾನ ಎದುರಿಸುವ ಶಕ್ತಿ ಇಲ್ಲ. ಅಲ್ಲವರಿಗೆ ಅಮೆರಿಕಾದ ಸಹಾಯ ಬೇಕೇ ಬೇಕು. ಇಷ್ಟಾದರೂ ಅಮೆರಿಕಾದ ನೌಕಾಪಡೆಗಳು ಪೆಸಿಫಿಕ್ ಸಾಗರದಲ್ಲಿ ಎಲ್ಲ ಕಡೆಯಲ್ಲೂ ಇರುತ್ತವೆ. ಆದರೆ ಚೈನಾದ ನೌಕಾಪಡೆ ತನ್ನದೇ ಜಲಗಡಿಯನ್ನು ಕಾಯ್ತಾ ಇರುತ್ತೆ. ಅಲ್ಲಿ ಅವರಿಗೆ ಅಮೆರಿಕಾದ ಸಹಾಯ ಬೇಕೇ ಬೇಕಾಗುತ್ತೆ. ಹೀಗಾಗಿ ಅಮೆರಿಕ ಈಗ ಸಿದ್ಧಪಡಿಸಿರುವ ಈ ಸಿಂಕ್ ಬಾಂಬ್ನಿಂದಾಗಿ ಚೈನಾದ ಯಾವುದೇ ಹಡಗನ್ನು ಕೂಡ ಹೊಡೆದು ಹಾಕುವ ಎಚ್ಚರಿಕೆಯನ್ನ ಚೈನಾಗೆ ರವಾನೆ ಮಾಡ್ತಾ ಇದೆ. 2030 ಹೊತ್ತಿಗೆ ರಕ್ಷಣಾ ವಿಷಯದಲ್ಲಿ ಅಮೆರಿಕಾನ ಹಿಂದಿಕ್ಕುವ ಸಾಹಸ ಮಾಡ್ತಿರೋ ಚೈನಾಗೆ ಇದು ಒಂದು ರೀತಿಯ ಹಿನ್ನಡೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಹೀಗಾಗಿ ಈ ಕ್ವಿಕ್ ಸಿಂಕ್ ಬಾಂಬ್ ಥ್ರೆಟ್ಗೆ ಚೈನಾ ಯಾವ ಪ್ರತ್ಯಸ್ತ್ರವನ್ನು ಹುಡುಕುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಸದ್ಯಕ್ಕೇನೋ ಅಮೆರಿಕಾದಲ್ಲಿ ಚುನಾವಣೆಯ ಭರಾಟೆ ಜೋರಾಗಿದೆ. ಡೊನಾಲ್ಡ್ ಟ್ರಂಪ್ ಆರಿಸಿ ಬಂದ್ರೆ ಈಗ ಚೈನಾ ಮತ್ತು ಅಮೆರಿಕಾದ ಸಂಬಂಧ ಮತ್ತಷ್ಟು ಹಳಸುವ ಸಾಧ್ಯತೆ ಇರುತ್ತೆ. ಹಾಗೇನಾದರೂ ಆದರೆ
ಎರಡೂ ದೇಶಗಳು ಅಲ್ಲಲ್ಲಿ ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಪ್ರದರ್ಶನ ಮಾಡೋದಕ್ಕೆ ನಿಂತುಕೊಳ್ಳುತ್ತವೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಲ್ಲಿ ಅಮೆರಿಕ ತನ್ನ ಶತ್ರುಗಳ ವಿರುದ್ಧ ಪದೇ ಪದೇ ಒಂದು ಆಯುಧವನ್ನು ಸಿದ್ಧಪಡಿಸ್ತಲೇ ಇರುತ್ತೆ. ಈಗ ಸಿದ್ಧವಾಗಿರೋ ಈ ಕ್ವಿಕ್ ಸಿಂಕ್ ಬಾಂಬ್ ಚೈನಾದ ವಿರುದ್ಧ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಇದು ಗೆಳೆಯರೆ ಅಮೆರಿಕದ ಅತ್ಯಂತ ಶಕ್ತಿಯುತ ಹಾಗೂ ಕಡಿಮೆ ಖರ್ಚಿನ ಬಾಂಬ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.